ನಮಸ್ತೆ, ವೆಲ್ಕಮ್ ಟು ಗ್ರೋತ್ ಪಾರ್ಟ್ನರ್ಸ್. ಹಿಂದಿನ ವಿಡಿಯೋದಲ್ಲಿ ನಾವು ಸೇಲ್ಸ್ನಲ್ಲಿ ಕಸ್ಟಮರ್ಸ್ ಲಿಸ್ಟ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ಟಿಮೇಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅಂದರೆ ಎಸ್ಟಿಮೇಟ್ ಅಂತ ಹೇಳಿದ್ರೆ ಕೊಟೇಶನ್. ಸೊ ನಿಮ್ಮ ಬಿಸ್ನೆಸ್ನಲ್ಲೂ ಕೂಡ ಕಸ್ಟಮರ್ ಕೇಳ್ತಾ ಇರ್ತಾರೆ, ಅಂದಾಜು ಎಷ್ಟಾಗುತ್ತೆ, ಸೊ ನಮಗೊಂದು ಕೋಡ್ ಕೊಡಿ ಅಂತ. ಸೊ ನೀವು ಝೋಗೋ ಬುಕ್ಸ್ನಲ್ಲಿ ಕೂಡ ಕೊಟೇಶನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನಿರೋ ಸ್ಕ್ರೀನ್ ಬಂದುಬಿಟ್ಟು ಝೋಗೋ ಬುಕ್ಸ್ನ ಡ್ಯಾಶ್ ಬೋರ್ಡ್. ಸೊ ನಿಮಗೆ ಸೈಡ್ಗಳಲ್ಲಿ ಆಪ್ಷನ್ ಕಾಣಿಸ್ತಾ ಇರ್ಬೋದು. ಇಲ್ಲಿ ಸೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಕಸ್ಟಮರ್ಸ್ ಕೆಳಗಡೆನೆ ಒಂದು ಆಪ್ಷನ್ ಇದೆ, ಕೋಡ್ಸ್ ಅಂತ ಹೇಳಿ. ಸೊ ಇದು ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಜ್ ಓಪನ್ ಆಗುತ್ತೆ, ಕೊಟೇಶನ್ ರೆಡಿ ಮಾಡೋ ಪೇಜ್. ಸೊ ಇದರಲ್ಲಿ ನೀವು ಕಸ್ಟಮರ್ ನೇಮ್ಗಳನ್ನು ಎಂಟರ್ ಮಾಡಬೇಕು. ಸೊ ಆಲ್ರೆಡಿ ಕ್ರಿಯೇಟ್ ಇದ್ದರೆ ನಿಮಗೆ ಲಿಸ್ಟ್ ತೋರಿಸುತ್ತೆ, ನೀವು ಅದನ್ನೇ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಹೊಸದಾಗಿ ಕಸ್ಟಮರ್ಸ್ ಏನಾದರೂ ಕ್ರಿಯೇಟ್ ಮಾಡ್ಕೋತೀನಿ ಅಂದರೂ ಕೂಡ ಇಲ್ಲಿ ಆಪ್ಷನ್ ಇದೆ ನ್ಯೂ ಕಸ್ಟಮರ್ಸ್. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಕಸ್ಟಮರ್ಸ್ ಲಿಸ್ಟ್ಗಳನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ನಲ್ಲ, ಅದೇ ರೀತಿ ಇರುತ್ತೆ ಇದು ಕೂಡ ಇನ್ಫಾರ್ಮೇಷನ್. ಸೊ ನೀವು ಅಲ್ಲಿ ಮಾಡಲಿಲ್ಲ, ಕೊಟೇಶನ್ ಕ್ರಿಯೇಟ್ ಮಾಡುವಾಗಲೇ ನಾನು ಕಸ್ಟಮರ್ ಕ್ರಿಯೇಟ್ ಮಾಡ್ಕೋತೀನಿ ಅಂತ ಹೇಳಿದರೆ ನೀವು ಇಲ್ಲಿಂದನೇ ಕ್ರಿಯೇಟ್ ಮಾಡ್ಬೋದು. ಸೊ ಇದು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಲೊಕೇಶನ್. ನಿಮ್ದು ಏನಾದರೂ ಬ್ರಾಂಚಸ್ ಇದ್ದರೆ ನೀವು ಯಾವ ಬ್ರಾಂಚಿಂದ ಕಳಿಸ್ತಿದ್ರೆ ಅದ್ರ ಲೊಕೇಶನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಕೋಡ್ ನಂಬರ್ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಚೇಂಜಸ್ ಮಾಡಿಕೊಂಡು ಸೇವ್ ಕೂಡ ಮಾಡ್ಕೋಬೋದು. ಸೊ ಇದು ನಾವು ಡೇಟ್ ಅಂತೂ ಕೂಡ ಇರುತ್ತೆ, ನೀವು ಯಾವ ಡೇಟಿಂದ ಕಳಿಸ್ತಿರ್ತೀರ ಆ ಡೇಟಿಗೆ ಬಂದಿರುತ್ತೆ. ಸೊ ಎಕ್ಸ್ಪೈರಿ ಡೇಟ್ ಏನಾದರೂ ಅದಕ್ಕೆ ಕೊಡ್ತೀನಿ ಅಂತ ಹೇಳಿದರೆ ನೀವು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಸೇಲ್ಸ್ ಪರ್ಸನ್, ನಿಮ್ಮ ಬಿಸ್ನೆಸ್ನಲ್ಲಿ ಏನಾದರೂ ಸೇಲ್ ಪರ್ಸನ್ಸ್ ಇದ್ದಾರೆ, ಸೊ ಅವ್ರು ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕಂದ್ರೆ ಸೊ ಇಲ್ಲಿ ಆಪ್ಷನ್ ಇದೆ ಮ್ಯಾನೇಜ್ ಸೇಲ್ಸ್ ಪರ್ಸನ್ ಅಂತ ಹೇಳಿ, ನೀವು ಇದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಪ್ಪ ಹೊಸದಾಗಿ ನಾವು ಸೇಲ್ಸ್ ಪರ್ಸನ್ನ ಇಲ್ಲೇ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ನ್ಯೂ ಸೇಲ್ಸ್ ಪರ್ಸನ್ ಅಂತ ಇದೆ, ಇಲ್ಲಿ ನೇಮ್ ಮತ್ತು ಇಮೇಲ್ ಐ ಡಿ ಹಾಕಿಬಿಟ್ಟು ಸೇವ್ ಮಾಡಬೇಕು. ಸೊ ಇದೇ ರೀತಿ ಕೆಳಗಡೆ ಸಬ್ಜೆಕ್ಟ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಸೊ ನಿಮ್ಮ ಕಸ್ಟಮರಿಗೆ ಏನಾದರೂ ಈ ಕೊಟೇಶನಲ್ಲಿ ಏನಾದರೂ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಒಂದು ಸೆಂಟೆನ್ಸ್ನಲ್ಲಿ ನೀವು ಅವರಿಗೆ ತಿಳಿಸ್ಬೋದು. ಹಾಗೆ ಐಟಮ್ಸ್ಗಳನ್ನು, ಅಂದರೆ ಯಾವ್ಯಾವ ಐಟಮ್ಸ್ಗಳದ್ದು ನೀವು ಕೋಟ್ ಮಾಡ್ತಾ ಇದ್ದೀರಾ, ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಿಮಗೇನಾದರೂ ಹೊಸದಾಗಿ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲೇ ಕೂಡ ಐಟಮ್ನ ಕ್ರಿಯೇಟ್ ಮಾಡ್ಬೋದು. ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಐಟಮ್ ಕೂಡ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಹೇಳಿದ್ದೆ. ಕೊಟೇಶನ್ ಕ್ರಿಯೇಟ್ ಮಾಡೋ ಟೈಮ್ನಲ್ಲಿ ಹೊಸದಾಗಿ ಏನಾದರೂ ಐಟಮ್ಸ್ ಆ್ಯಡ್ ಇದ್ದರೂ ಕೂಡ ನೀವು ಇಲ್ಲೇ ಕ್ರಿಯೇಟ್ ಮಾಡ್ಕೋಬೋದು, ಆ್ಯಡ್ ನ್ಯೂ ಐಟಮ್ ಅಂತ ಹೇಳಿ. ಸೊ ಯಾವುದೋ ಪ್ರಾಡಕ್ಟ್ಸ್ಗಳ ಲಿಸ್ಟ್ಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಾಗೆ ಬಲ್ಕಲ್ಲಿ ಕೂಡ ಆಪ್ಷನ್ ಇದೆ, ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ರೋಸ್ ಆಗಿರ್ಬೋದು, ಐಟಮ್ಸ್ ಇನ್ ಬಲ್ಕ್ ಅಂತ ಆಪ್ಷನ್ ಇದೆ. ಸೊ ಇಲ್ಲೆಲ್ಲ ನಿಮಗೆ ಕ್ವಾಂಟಿಟಿ, ರೇಟ್, ಟ್ಯಾಕ್ಸ್, ಅಮೌಂಟ್ ಎಲ್ಲ ನಿಮಗೆ ಶೋ ಆಗುತ್ತೆ. ಸೊ ನೀವೇನಾದರೂ ಕೊಟೇಶನಲ್ಲಿ ಏನಾದರೂ ನಿಮ್ಮ ಕಸ್ಟಮರ್ಸಿಗೆ ಡಿಸ್ಕೌಂಟ್ ಆಫರ್ ಮಾಡ್ತಿದ್ದೀನಿ ಅಂತ ಹೇಳಿದರೆ ಎಷ್ಟು % ಆಫರ್ ಮಾಡ್ತಿದ್ದೀರಾ ಅಂತಲೂ ಕೂಡ ನೀವು ಇಲ್ಲಿ ಹಾಕೋಬೋದು. ಸೊ ನೆಕ್ಸ್ಟ್ TDS, TCS ಕೂಡ ಆಪ್ಷನ್ ಇದೆ, ಸೊ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಕಸ್ಟಮರ್ ನೋಟ್ಸ್ ಅಂತ ಇದೆ, ನೀವು ಟೈಪ್ ಮಾಡ್ಕೋಬೋದು. ಏನಾದರೂ ನೋಟ್ಸ್ ಬರೆಯೋದಿದ್ರೆ ಕೂಡ ನೀವು ಟೈಪ್ ಮಾಡ್ಕೋಬೋದು. ಸೊ ಹಾಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಇದೆ. ಸೊ ನಿಮ್ದು ಏನಾದರೂ ಟರ್ಮ್ಸ್ ಕಂಡೀಷನ್ಸ್ ಇದ್ದರೆ ಕೂಡ ನೀವು ಇದರಲ್ಲಿ ಹಾಕಬೇಕಾಗತ್ತೆ. ಹಾಗೆ ಅಪ್ಲೋಡ್ ಫೈಲ್, ಇದ್ರ ಜೊತೆ ನಾನು ಏನಾದರೂ ಇನ್ನೊಂದು ಅಟ್ಯಾಚ್ ಮಾಡ್ತೀನಿ ಅಂದರೆ ಅದು ಕೂಡ ಆಪ್ಷನ್ ಇದೆ, ಅಪ್ಲೋಡ್ ಫೈಲ್ ಅಂತ ಹೇಳಿ. ಸೊ ಅದನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಸೇವ್ ಆ್ಯಂಡ್ ಸೆಂಡ್ ಅಂತ ಹೇಳಿದರೆ ಸೆಂಡ್ ಆಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಸ್ ಡ್ರಾಫ್ಟ್ ಮಾಡಿದರೆ ಡ್ರಾಫ್ಟಲ್ಲಿರುತ್ತೆ. ಸೊ ಸೇವ್ ಆ್ಯಂಡ್ ಸೆಂಡ್. ಸೊ ನಾನು ಕಸ್ಟಮರ್ನ ಇಲ್ಲಿ ಸೆಲೆಕ್ಟ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಅದು ನಮಗೆ ಈ ರೀತಿ ಎರರ್ ಬರುತ್ತೆ. ಸೊ ನೀವು ಏನಾದರೂ ಮಿಸ್ಟೇಕ್ ಮಾಡಿದರೆ ನಿಮಗೆ ಅಲ್ಲಿಂದನೇ ನಿಮಗೆ ಶೋ ಆಗುತ್ತೆ. ಸೇವ್ ಆ್ಯಂಡ್ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಮೇಲಿಗೆ ಏನಾದರೂ ಹೋಗೋದಿದ್ರೆ ಸೆಂಡ್ ಅಂತ ಮಾಡಿದರೆ ಅವ್ರ ಮೇಲಿಗೆ ಹೋಗುತ್ತೆ ಡೈರೆಕ್ಟಾಗಿ ಕೋಡ್. ಸೊ ಅವರು ನೀವು ಯಾರಿಗೆ ಕಳಿಸ್ತಿದ್ದೀರಾ ಅವ್ರ ಮೇಲ್ ಐ ಡಿನ ನೀವು ಹಾಕಬೇಕಾಗತ್ತೆ. ನೋಡ್ಬೋದು, ನೀವೆಲ್ಲ ಕ್ರಿಯೇಟ್ ಮಾಡಿರೋ ಕೊಟೇಶನ್ ಲಿಸ್ಟ್ಗಳು ಕೂಡ ನಿಮಗೆ ಸೈಡಲ್ಲಿ ಶೋ ಆಗುತ್ತೆ. ಸೊ ನೀವೇನಾದರೂ ಇದನ್ನು ಬಲ್ಕಲ್ಲಿ ನೀವು ಇಂಪೋರ್ಟ್ ಮಾಡ್ಕೋತೀನಿ ಅಂದರೂ ಕೂಡ ಆಪ್ಷನ್ ಇದೆ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಇಂಪೋರ್ಟ್ ಕೊಟೇಶನ್ ಅಂತ ಹೇಳಿ ಕೋಡ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಬಲ್ಕಲ್ಲೂ ಕೂಡ ಇಂಪೋರ್ಟ್ ಮಾಡ್ಕೋಬೋದು. ಮತ್ತು ಹೊಸದಾಗಿ ಏನಾದರೂ ಕೋಡ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂದರೆ ನೋ ಪ್ರಾಬ್ಲಮ್, ಇಲ್ಲಿ ಪ್ಲಸ್ ಅಂತ ಇದೆ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ಕೋಡ್ನ ನೀವು ರೆಡಿ ಮಾಡ್ಬೋದು. ಹಾಗೆ ಈಗ ರೆಡಿ ಆಗಿರೋ ಕೊಟೇಶನ್ನಲ್ಲಿ ನೀವೇನಾದರೂ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಇಮೇಲಿಗೆ ಸೆಂಡ್ ಮಾಡ್ಬೋದು, SMS ಸೆಂಡ್ ಮಾಡ್ಬೋದು. ಹಾಗೆ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನಾವು ಎಡಿಟ್ ಮಾಡಬೇಕು ಅಂದ್ಕೊಂಡ್ರು ಕೂಡ ಎಡಿಟ್ ಆಪ್ಷನ್ ಇದೆ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಅದು ಏನು ಮಿಸ್ಟೇಕ್ ಇದೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಶೇರ್ ಅಂತ ಕೂಡ ಇದೆ. ಹಾಗೆ PDF ಮತ್ತು ಪ್ರಿಂಟ್
ನಿಮಗೆ PDF ಫಾರ್ಮೆಟ್ನಲ್ಲಿ ಬೇಕಿದ್ರೆ PDF ಮೇಲೆ ಕ್ಲಿಕ್ ಮಾಡಬೇಕು, ನಿಮ್ಮ ಲೋಕಲ್ ಡ್ರೈವಲ್ಲಿ ಸೇವ್ ಆಗುತ್ತೆ. ಸೊ ಇದನ್ನೇನಾದರೂ ಪ್ರಿಂಟ್ ತೆಗಿತೀನಿ ಅಂತ ಹೇಳಿದರೆ ಪ್ರಿಂಟ್ ತೆಗಿಯೋಕ್ಕೂ ಕೂಡ ಆಪ್ಷನ್ ಇದೆ. ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ಪ್ರಿಂಟ್ ಬರುತ್ತೆ. ಸೊ ಕನ್ವರ್ಟ್ ಟು ಇನ್ವಾಯ್ಸ್ ಅಂದರೆ ಇವಾಗ ನೀವು ಕೊಟೇಶನ್ಸ್ಗಳನ್ನು ಕಳಿಸಿರ್ತೀರಾ, ಸೊ ಅದು ಓಕೆ ಅಂದಮೇಲೆ ನೀವು ಮತ್ತೆ ಮ್ಯಾನ್ಯುವಲಿ ಇನ್ವಾಯ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಇರೋ ಕೊಟೇಶನ್ನೇ ನೀವು ಕನ್ವರ್ಟ್ ಟು ಇನ್ವಾಯ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ವಾಯ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಡಿಲೀಟ್ ಕೂಡ ಮಾಡ್ಕೋಬೋದು, ಈ ರೀತಿ ಆಪ್ಷನ್ಸ್ ಇದ್ದಾವೆ. ಸೊ ನೀವು ಕೂಡ ಟ್ರೈ ಮಾಡಿ ಝೋಹೋ ಬುಕ್ಸ್ನಲ್ಲಿ. ಇವತ್ತಿನ ವಿಡಿಯೋದಲ್ಲಿ ಕೋಡ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಫೀಚರ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.